ಸಾಧನೆಗೆ ಸಾವಿರ ನೋವುಗಳಿದ್ದರೇನು, ಸಾಧಿಸುವ ಛಲವೊಂದಿದ್ದರೆ ಸಾಕು. ಇದಕ್ಕೆ ನಿದರ್ಶನವೆಂಬಂತೆ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ಪ್ರತಿಭಾನ್ವಿತ ಯುವಕ ಇವತ್ತು ತನ್ನ ಜ್ಞಾನ ಭಂಡಾರದ ಮೂಲಕ ಸಾಧನೆಯ ಉತ್ತುಂಗಕ್ಕೆ ತಲುಪಿದ್ದಾನೆ. ಮಾಡಿರ್ತಕ್ಕಂತಹ ಸಾಧನೆಯಾದರೂ ಏನು, ಅವನು ಪಟ್ಟಂತ ಶ್ರಮವಾದರೇನು, ಆ ಸಾಧನೆ ಮಾಡಿರ್ತಕ್ಕಂತಹ ಯುವಕನ ಒಂದು ಸಂದರ್ಶನವನ್ನ ಮಾಡೋಣ. ಆ ಒಂದು ಯುವಕರ ಮನೆಗೆ ಭೇಟಿ ನೀಡೋಣ. ಎಲ್ಲರಿಗೂ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಒಬ್ಬ ಬಡ ಪ್ರತಿಭಾನ್ವಿತ ಯುವಕ ಬಡ ಗ್ರಾಮೀಣ ಭಾಗದಿಂದ ಒಂದು ಸಾಧನೆ ಮಾಡ್ಯಾರ. ಆ ಸಾಧನೆ ಏನು, ಎದ್ರ ಬಗ್ಗೆ ಸಾಧನೆ ಮಾಡ್ಯಾರ, ಈ ತರ ಹಲವಾರು ವಿಷಯಗಳನ್ನ ಅವ್ರ ಜೊತೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಹಿರೇಶೆಳ್ಳಿಕೆರೆ ಗ್ರಾಮದ ಪುಂಡಲೀಕ್ ಹುನ್ನೊಳ್ಳಿ ಅನ್ನೋದಕ್ಕಿಂತ ಡಾಕ್ಟರ್ ಪುಂಡಲೀಕ್ ಹುನ್ನೊಳ್ಳಿ ಸರ್ ಅನ್ನೋದು ಸೂಕ್ತ. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಾರ. ಯಾವುದ್ರ ಬಗ್ಗೆ ಪಡೆದಾರ, ಹೇಗೆ ಪಡೆದಾರ, ಎಲ್ಲವನ್ನು ಸವಿಸ್ತಾರವಾಗಿ ಇಂದಿನ ಪೀಳಿಗೆಗೆ, ಇಂದಿನ ಜನರೇಷನ್ಗೆ, ಇಂದಿನ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೋಸ್ಕರ ಈ ಒಂದು ಅವರ ಒಂದು ಜೀವನದ ಪಾಠವನ್ನ ನಮ್ಮ ಚಾನಲ್ ಮುಖಾಂತರ ಅವರೊಂದಿಗೆ ನಾವು ಚರ್ಚೆ ಮಾಡೋಣ. ಈ ವಿಡಿಯೋವನ್ನ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸರ್, ಈಗ ನಾವು ಸುತ್ತಮುತ್ತ ಗ್ರಾಮದಾಗ, ಬಾಗಲಕೋಟೆ ತಾಲೂಕಿನ ಆಗಿರ್ಬೋದು, ಏನೋ ಸುತ್ತಮುತ್ತ ಗ್ರಾಮದಾಗ ನಾನು ಕೇಳ್ಪಟ್ಟಿದ್ದೇನೆ. ಸಂಖ್ಯೆ ಕಡಿಮೆ, ಬಹಳ ಅಂದ್ರೆ ಬಹಳ ಕಡಿಮೆ. ಎಲ್ಲರಿಗೂ ಇದು ಸಾಧನೆ ಆಗುದಿಲ್ಲ. ಜ್ಞಾನ ಭಂಡಾರದ ಮೂಲಕ PhD ಪದವಿಯನ್ನ, ಡಾಕ್ಟರೇಟ್ ಪದವಿಯನ್ನು ತೆಗೆದುಕೊಳ್ಳೋದು ಬಹಳ ಅಂದ್ರೆ ಬಹಳ ಕಡಿಮೆ. ಎಲ್ಲರೂ ಡಿಗ್ರಿ ಮುಗಿಸ್ಬೋದು, ಡಬಲ್ ಡಿಗ್ರಿ ಮುಗಿಸ್ಬೋದು, PhD ಮುಗಿಸೋದು ಬಹಳ ಕಷ್ಟ. ತಾವು ಸಣ್ಣ ವಯಸ್ಸದಲ್ಲಿ PhD ಮುಗಿಸಿದ್ರಿ. ಅದು ಕರ್ನಾಟಕ ವಿಶ್ವವಿದ್ಯಾಲಯದ ಅವ್ರು ತಮ್ಮನ್ನು ಗುರುತಿಸಿ ತಮ್ಮನ್ನ ಇದು ಮಾಡ್ಯಾರ. ಅದ್ರ ಬಗ್ಗೆ ವಿವರಣೆ ಮಾಡ್ರಿ. ಮತ್ತ ಇನ್ನೊಂದು, ಎದ್ರ ಬಗ್ಗೆ PhD ಮುಗಿಸಿರಿ ಅದನ್ನ ಸ್ವಲ್ಪ ನನಗೆ ವಿವರಣೆ ಹೇಳ್ರಲ್ಲ. ನಾನು MA ಮಾಡ್ಬೇಕಾದಂತ ಸಂದರ್ಭದಲ್ಲೇನೆ ಏನಾದ್ರು ಕೂಡ ಮಾಡ್ಬೇಕು, ಪಡ್ಕೋಬೇಕು ಅನ್ನೋಂತ ಹೇಳ್ತೇನೆ. ಹಾಗಾಗಿ ಅಲ್ಲಿ ಆ ಸ್ಫೂರ್ತಿನೇ ಮತ್ತೆ ನನ್ನನ್ನ ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡು ಹೋಗ್ತೈತೆ. ಆ ವಿಶ್ವವಿದ್ಯಾಲಯದಲ್ಲಿ MA PhD ರಿಜಿಸ್ಟ್ರೇಷನ್ ಮಾಡ್ಸೋಕೆ ಹಚ್ತಾ ಹೋಗ್ತೈತಿ. ಅದರಲ್ಲೂ ಕೂಡ ನಾನು PhD, ನೀವು ಆಗ್ಲೇ ಕೇಳಿದಾಗೆ PhD ಯಾವ್ದ್ರಲ್ಲಿ ಮಾಡಿದ್ರಿ ಅಂತ ಕೇಳಿದ ಹೋಗ್ತೇನೆ. ನಾನು MA ಓದ್ಬೇಕಾದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ, ನಮ್ಮ ಬಾಗಲಕೋಟೆ ಪರಿಸರದಲ್ಲಿ ಬೆಳೆದಿರ್ತಕ್ಕಂತ ಒಬ್ಬ ಅಲಕ್ಷಿತ ಕವಿ, ನಮ್ಮ ಬಾಗಲಕೋಟೆ ಜಿಲ್ಲೆ ಒಬ್ಬ ಅಲಕ್ಷಿತ ಅಂತ ಹೇಳ್ಬೋದು. ಯಾಕೆ ಅಲಕ್ಷಿತ ಅನ್ನೋದು ಗುರುತಿಸ್ತಾ ಹೋಗ್ತಾರೆ. ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕ, ಇವತ್ತಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಇದೇ ಕವಿ ಅಂತೇಳಿ ಗೊತ್ತಿಲ್ಲ, ಆದ್ರೆ ಹೆಸರು ಮಾತ್ರ ಗೊತ್ತು ಅಷ್ಟೇ. ಕವಿ ಯಾರಂತೇಳಿ ಗೊತ್ತಿರಕ್ಕಿಲ್ಲ ಅಂತವರು. ಅದೇ ಅಲ್ಲ, ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ, ವಿಮರ್ಶೆ ಕ್ಷೇತ್ರದಲ್ಲಿ ಸ್ವಲ್ಪ ಅಲಕ್ಷಿತರಾಗಿರ್ತಕ್ಕಂಥವ್ರು. ಅವರು ಯಾರಂತಂದ್ರೆ ಸತ್ಯಾನಂದ ಪಾತ್ರೋಡ್ರ ಅಂತ. ಸತ್ಯಾನಂದ ಪಾತ್ರೋಡ್ರ. ಆ ಸತ್ಯಾನಂದ ಪಾತ್ರೋಡ್ರ ಸಾಹಿತ್ಯ ನನ್ನನ್ನ ಏನೋ ಗುರುತಿಸ್ಕೋಬೇಕು, ಅವ್ರ ಸಾಹಿತ್ಯದ ಮೇಲೆನೆ ನಾನು ಸಂಶೋಧನೆ ಮಾಡ್ಬೇಕು ಅನ್ನೋಂತ ಒಂದು ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂತ, ನನ್ನ ಸುತ್ತಮುತ್ತಲ ಇರ್ತಕ್ಕಂಥವ್ರ ಬಗ್ಗೆ ಮಾಡದೇ ಇದ್ರೆ ಇನ್ನು ಮತ್ತೆ ಯಾರು ಹೊರಗಿನವ್ರು ಮಾಡ್ಬೇಕು. ಒಟ್ಟು ಸಾಹಿತ್ಯವನ್ನು ತಗೊಂಡು ನಾನು ಸತ್ಯಾನಂದ ಪಾತ್ರೋಡ ಸಾಹಿತ್ಯದ ವಿಭಿನ್ನ ನೆಲೆಗಳು ಅನ್ನೋಂತ ಒಂದು ಶೀರ್ಷಿಕೆ ಇಟ್ಕೊಂಡು ನಾನು PhD ಮುಗಿಸ್ತಾ ಹೋಗ್ತೇನೆ. ಅದು ಕರ್ನಾಟಕದ ಉತ್ಕೃಷ್ಟ ವಿಶ್ವವಿದ್ಯಾಲಯ ಅಂತೇಳಿ ಏನು ಕರಿತಾ ಹೋಗ್ತೀವಿ. ಇನ್ನು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅಂತ ಕೂಡ ಕರಿತಾ ಹೋಗ್ತೀವಿ. ಅಂತ ಒಂದು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ BS ಭಜಂತ್ರಿ ಅನ್ನೋ ಮಾರ್ಗದರ್ಶಕರ ಅವರ ಹತ್ತಿರ ನಾನು ನನ್ನನ್ನು ಶಿಷ್ಯನಾಗಿ ಮಾಡ್ಕೊಂಡು, ಅವರ ಸಂಶೋಧನಾರ್ಥಿಯನ್ನಾಗಿ ಮಾಡ್ಕೊಂಡು ನನಗೆ ಅವರು ಸರ್ ಕೂಡ ಒಂದು ಅವಕಾಶ ಕೊಟ್ಟರು. ಹಾಗಾಗಿ ನಾನು PhD ಮುಗಿಸೋಕೆ ಅವರು ಕೂಡ ನನಗೆ ಒಂದು ಕಾರಣ ಆಗ್ತಾರೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಬಯಸ್ತಾ ಹೋಗ್ಬೇಕು. ಸರ್, ತಾವು ಈಗ ಹೇಳಿದ್ರಿ PhD ಪದವಿಯನ್ನ ನಾವು ಹಿಂಗ ಸತ್ಯಾನಂದ ಪಾತ್ರೋಟಿ ಸರ್ ಅವರ ಸಾಹಿತ್ಯದ ಆಧಾರದ ಮೇಲೆ ನಾನು PhD ಪದವಿ ಪಡೆದ್ನಿ ಅಂತ ತಾವು ಹೇಳಿದ್ರಿ. ಆ ಸಾಹಿತ್ಯ ತಮ್ಮ ಮೇಲೆ ಹೆಂಗ್ ಪ್ರಭಾವ ಬೀರ್ತಿ, ಅದ್ರ ಬಗ್ಗೆ ಸ್ವಲ್ಪ ನಾ ಕೇಳಿ.
ಸರ್ ಸತ್ಯಾನಂದ ಪಾತ್ರೋಟ್ರ ಅಂತಂದ್ರೆ ಇವತ್ತಿಗಾದ್ರೂ ಕೂಡ ಅವರ ಪದ್ಯ ಪರಿಚಿತ, ಇಡೀ ರಾಜ್ಯಾದ್ಯಂತ ಪರಿಚಿತ ಸರ್. ಹಲವಾರು ಬೇರೆ ಒಂದು ಸಿನಿಮಾದಲ್ಲೂ ಕೂಡ ಬಳಸ್ಕೊತಾ ಹೋಗ್ತಾರೆ. ಸಿನಿಮಾದಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ಬಳಸ್ತಾರೆ ಅವ್ರ ಸಾಹಿತ್ಯ. ಇವತ್ತು ಕೂಡ ಯೂಟ್ಯೂಬ್ ಅನ್ನ ಓಪನ್ ಮಾಡಿದ್ರೆ ಬಡವನಾದರೆ ಏನು ಪ್ರಿಯ ಕೈ ತುತ್ತು ತಿನಿಸುವಿ ಅಂತ ಒಂದು ಹೊಡೆದ್ರೆ ಅಲ್ಲೇ ಹಲವಾರು ಯೂಟ್ಯೂಬ್ ವಿಡಿಯೋಗಳು ಬರ್ತಾ ಹೋಗ್ತವೆ. ಅದ್ರಲ್ಲಿ 2 ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು 15 ಮಿಲಿಯನ್ ಅಂತ ಒಂದು ವ್ಯೂಸ್ ಬರ್ತದೆ, ಒಂದು 22 ಮಿಲಿಯನ್ ವ್ಯೂಸ್ ಬರ್ತಾ ಇದೆ. ಯಾವ್ದಕ್ಕೆ ಸರ್? ಬಡವನಾದರೇನು ಕೈ ತುತ್ತು ತಿನಿಸುವಿ ಅನ್ನುವಂತ ಒಂದು ಪದ್ಯ ಇದೆ. ಅತ್ಯಂತ ಫೇಮಸ್ ಆದಂತ ಸಾಹಿತ್ಯ ಸತ್ಯಾನಂದ ಪಾತ್ರೋಟಿ ಸರ್ ಅವರ ಸಾಹಿತ್ಯ. ಜಾಜಿ ಮಲ್ಲಿಗೆ ಅನ್ನುವಂತ ಒಂದು ಕವನ ಸಂಕಲನದಲ್ಲಿ ಬಂದಿರ್ತಕ್ಕಂಥ ಪದ್ಯ ಇದು. ನಮ್ಮ ಬಾಗಲಕೋಟೆ ಜಿಲ್ಲೆ ಒಂದು ಜಾಜಿ ಮಲ್ಲಿಗೆ ಅಂತ ಹೇಳ್ತಾ ಹೋಗ್ತೀವಿ. ಆ ಜಾಜಿ ಮಲ್ಲಿಗೆ ಪದ್ಯನ ಅದರಲ್ಲಿ ಬಂದಿರ್ತಕ್ಕಂಥ ಈ ಪದ್ಯ ಹಲವಾರು ಜನಕ್ಕೆ ಇವರ ಬರದಂತೆ ಗೊತ್ತಿಲ್ಲ, ಬರದಾರಂತೆ ಗೊತ್ತಿಲ್ಲ. ಸತ್ಯಾನಂದ ಪಾತ್ರೋಟಿ ಅವರ ಸಾಹಿತ್ಯ ಇದೆ, ಅವ್ರದೇ ಸಾಹಿತ್ಯ ಗೊತ್ತಿಲ್ಲ. ಆದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಆ ಪದ್ಯದ ಗುಣಗು ನಮ್ಗೆ ಕೇಳಿಸ್ತಾ ರಿಂಗಣ ಎಲ್ಲಿ ಬೇಕಾದ್ರೆ ಬಡವನಾದರೆ ಏನು ಕೈ ತುತ್ತು ತಿನಿಸಿವೆ ಈಗಲಾದ್ರೂ ಅದು ಅದನ್ನ ಹಾಡು ಕೇಳಿದ್ರೆ ಇವತ್ತಿಗಾದ್ರೂ ಕೂಡ ಆ ಹಾಡು ಪದ್ಯನ ಕೇಳಿದ್ರೆ ಏನೋ ಮಾಡ್ಬೇಕು ಅನ್ನುವಂತ, ಏನೋ ಚೆನ್ನಾಗಿ ಮಾಡ್ಬೇಕು ಒಂದು ಹುಮ್ಮಸ್ಸು ಬೇರೆ ಇರ್ತೈತೆ. ಹಂಗಾಗಿ ಅಂತ ಒಂದು ಪದ್ಯ ಇರ್ಬೋದು, ಸುಡು ಸುಡು ಬಿಸಿಲು ಅನ್ನುವಂಥ ಒಂದು ಈ ನೆಲದ ಕುರಿತಾಗಿರ್ತಕ್ಕಂಥ ಅಂಥವೆಲ್ಲ ಹಲವಾರು ಪದ್ಯಗಳಿರ್ತಕ್ಕಂಥದ್ದು. ಆಮೇಲೆ ಆ ಅಕ್ಕನ ಒಂದು ಪ್ರತಿಮೆಯನ್ನು ಇಟ್ಟ ಅಂದ್ರೆ ಅಕ್ಕ ಅಂತಂದ್ರೆ ಅಕ್ಕ ಮಹಾದೇವಿ ಅನ್ನೋ ಪ್ರತಿಮೆ ಇಟ್ಕೊಂಡು ಹಲವಾರು ಪದ್ಯಗಳು ಬಂದಿರ್ತಕ್ಕಂಥದ್ದು. ಅವ್ರ ಅಕ್ಕನ ಇಟ್ಕೊಂಡು ಬರಿತಾ ಹೋಗ್ತಾರೆ, ಆ ಮೂಲ ಅಕ್ಕನ ಇಟ್ಕೊಂಡು. ಆಮೇಲೆ ಬಸವಣ್ಣನ ಕುರಿತು ಹಲವಾರು ಅಲ್ಲಿ ಅವನ ತತ್ವ ಸಿದ್ಧಾಂತಗಳನ್ನು ಮುಖಾಂತರ ಬರಿತಾ ಹೋಗ್ತಾರೆ ಆ ಪದ್ಯಗಳಲ್ಲಿ. ಆಮೇಲೆ ನಾಗ್ಲೇ ಹೇಳಿದೆ ನೆಲ್ಸನ್ ಮಂಡೇಲಾ ಅಂತ ಬರ್ತಾ ಹೋಗ್ತಾರೆ. ಅಂತ ವ್ಯಕ್ತಿ ಚಿತ್ರಣಗಳು ಕೂಡ ಅವರ ಸಾಹಿತ್ಯದಲ್ಲಿ. ಹಾಗೆ ಇನ್ನು ಬುದ್ಧನ ಕುರಿತು ಕೂಡ ಅದ್ಭುತವಾಗಿರ್ತಕ್ಕಂಥವು. ಬುದ್ಧನಿಗೊಂದಿಷ್ಟು ದಾರಿ ಬಿಡಿ, ನಮ್ಮ ಹೃದಯದಲ್ಲಿ ಒಂದಿಷ್ಟು ಜಾಗ ಬಿಡಿ ಅಂತ ಹೇಳ್ತಾ ಹೋಗ್ತಾರೆ ಪದ್ಯದ ಮುಖಾಂತರ. ಇದು ಸಣ್ಣ ಮಾತುಗಳಲ್ಲ ಸರ್ ಅವ್ರ ನೋಡಿ. ಬುದ್ಧನಿಗೊಂದಿಷ್ಟು ದಾರಿ ಬಿಡಿ ಅಂತ ಹೇಳ್ತಾ ಹೋಗ್ತಾರೆ. ಬುದ್ಧನಿಗೊಂದಿಷ್ಟು ದಾರಿ, ನಮ್ಮ ಹೃದಯದಲ್ಲಿ ಒಂದಿಷ್ಟು ಜಾಗ ಕೊಡಿ ಅಂತ ಹೇಳ್ತಾರೆ. ಅವರನ್ನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕಂತ ಹೇಳ್ತಾರೆ. ಬುದ್ಧನ ಅವನು ಬಿಟ್ಟೋಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕಂತ ಹೇಳ್ತಾ ಹೋಗ್ತಾರೆ. ಅವ್ರ ಸಾಹಿತ್ಯ ನೋಡ್ರಿ ಹೇಗೆ ಹೇಳ್ತಾ ಹೋಗ್ತೈತಿ. ಇಂಥ ಒಂದು ಹಲವಾರು ಸಾಹಿತ್ಯದ ಆಕಾರಗಳನ್ನ ಆ ಅವರ ಪದ್ಯಗಳಲ್ಲಿ ನೋಡ್ರಿ. ಇಲ್ಲಿವರೆಗೂ ಅವರ ಜಾಜಿ ಮಲ್ಲಿಗೆ ಅಂತ ಒಂದು ಪದ್ಯ ಬರೀತಾರೆ, ಕರಿಯ ಕಟ್ಟಿದ ಕವನ ಅಂತ ಒಂದು ಕವನ ಸಂಕಲ ಬರೀತಾರೆ, ನನ್ನ ಕನಸಿನ ಹುಡುಗಿ ಅಂತ ಒಂದು ಬರೀತಾ ಹೋಗ್ತಾರೆ, ನದಿಗೊಂದು ಕನಸು ಮತ್ತು ಈ ಅವಳು ಅನ್ನುವಂಥದ್ದು ಕವನ ಸಂಕಲನ ಬರೀತಾ ಹೋಗ್ತಾರೆ. ಆಮೇಲೆ ಒಂದಿಷ್ಟು ನಾಟಕಗಳ 3 ನಾಟಕಗಳನ್ನ ಬರೀತಾ ಹೋಗ್ತಾರೆ ನೋಡ್ರಿ. ಆ ನಾಟಕದ ಅದ್ಭುತವಾಗಿರ್ತಕ್ಕಂಥ ಅಲ್ಲೇ ಚಿತ್ರಣಗಳನ್ನು ಕೊಡ್ತಾ ಹೋಗ್ತಾರೆ. ನೋಡ್ರಿ ಅಲ್ಲಿ ನಮ್ಮ ಗ್ರಾಮೀಣ ಭಾಷೆಯನ್ನ ಬಳಸ್ತಾ ಹೋಗ್ತಾರೆ. ಉತ್ತರ ಕರ್ನಾಟಕ ಭಾಷೆ, ಅದು ಬಿಜಾಪುರ ಮತ್ತು ಬಾಗಲಕೋಟೆ ಏನ ಪರಿಸರದಲ್ಲಿ ಬರ್ತಕ್ಕಂಥ ಭಾಷೆನ ಬಳಸ್ತಾ ಹೋಗ್ತಾರೆ. ಯಾಕಂತಂದ್ರೆ ಈ ನೆಲದ ಅಸ್ಮಿತೆಯನ್ನು ಗುರುತು ಮಾಡ್ಬೇಕಾಗಿತ್ತು ಅವ್ರು. ಈ ನೆಲದಲ್ಲಿ ಬದುಕಿರ್ತಕ್ಕಂಥ ಅದನ್ನ ನಾಟಕದ ಮುಖಾಂತರ ಹಾಕ್ತಾರೆ ನೋಡ್ರಿ. ಯಾರೋ ಇಲ್ಲೋ ಯಪ್ಪ ನಮಗ ಸಾಕ್ಷಿ ಅಂತ ಬರೀತಾರೆ. ನಾಟಕದ ಶೀರ್ಷಿಕೆನೆ ಅದೊಂದು ನಾಟಕ ಆದವರು ಅಂತ. ಆಮೇಲೆ ಇನ್ನು ಮತ್ತೊಬ್ಬ ಏಕಲವ್ಯ ಅಂತ, ಮತ್ತೊಬ್ಬ ಏಕಲವ್ಯ ಅನ್ನೋಂಥದ್ದು. ಆಮೇಲೆ ಇನ್ನೊಂದು ಇಂಥ 3 ನಾಟಕಗಳನ್ನ ಆ 3 ನಾಟಕಗಳನ್ನ ಬರಿತಾ ಹೋಗ್ತಾರೆ. ಆ 3 ನಾಟಕಗಳು ಕೂಡ ಒಂದು ತೂಕಭರಿತವಾಗಿರ್ತಕ್ಕಂಥ ನಾಟಕಗಳಂತೇಳಿ ನಾವು. ಹಾಗಾಗಿ ಆಮೇಲೆ ಒಂದಿಷ್ಟು ಕ್ಷಣಗಳು ಅಂತ ಬರಿತಾ ಹೋಗ್ತಾರೆ. ಒಂದು ಲೇಖನ ಸಂಕಲನ. ಆ ಲೇಖನ ಸಂಕಲನದಲ್ಲಿ ನಮ್ಮ ಪರಿಸರದಲ್ಲಿ ಆಗಿರ್ಬೋದು, ಕನ್ನಡದ ಬಗ್ಗೆ ಆಗಿರ್ಬೋದು, ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಆಮೇಲೆ ನಮ್ಮಲ್ಲಿ ವಿಮರ್ಶೆ ಹಿಂಗೆ ಬೇರೆ ಬೇರೆ ಇದ್ರೆ ಕನ್ನಡತ್ವದ ಬಗ್ಗೆ ಇರ್ಬೋದು, ಇಂಥ ಬೇರೆ ಬೇರೆ ವಿಚಾರಗಳನ್ನ ಅವರಲ್ಲಿ ಹಾಕ್ತಾ ಬರ್ತಾರೆ. ಇವಿಷ್ಟು ಸಾಹಿತ್ಯ ನನ್ನನ್ನ ಅವ್ರ ಸಾಹಿತ್ಯದಲ್ಲಿ PhD ಮಾಡಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನ ಅದು ಹೊರಹಾಕ್ತಿ. ಅದೇ ಒಂದು ಕಾರಣಕ್ಕೋಸ್ಕರ ನಾನು ಇವರೇ ಸಾಹಿತ್ಯದ ಮೇಲೆ PhD ಮಾಡ್ಬೇಕಂತ ಇವ್ರನ್ನೇ ಆಯ್ಕೆ ಮಾಡ್ಕೊಂಡ್ರೆ ಇವ್ರದೇ ಸಾಹಿತ್ಯ ಆಯ್ಕೆ ಮಾಡ್ಕೊಂಡ್ರಿ. ನಾನು MA ಇರ್ಬೇಕಾದ ಸಂದರ್ಭದಲ್ಲೂ ಕೂಡ ಒಂದು ವೇಳೆ ಏನಾದ್ರೂ ಮುಂದೆ PhD ಮಾಡ್ಬೇಕಂತಂದ್ರೆ ಇದೇ ಸಾಹಿತ್ಯದ ಮೇಲೆ PhD ಮಾಡ್ಬೇಕಂತೇಳಿ ನಾನು ಹಂಬಲ ಇಟ್ಕೊಂಡದ್ದು. ಮುಂದೆ ನನ್ನ ಮಾರ್ಗದರ್ಶಕರು ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಆಯ್ತು ಸರಿಯಪ್ಪ ನೀನ್ ಇದ್ರೆ ಮಾಡೋದು ಕೂಡ ಅವ್ರು ಕೂಡ ಒಪ್ಕೊಂಡ್ರು. ಅವತ್ತು ಇಷ್ಟು ಖುಷಿ ಆಗಿ ನಾನು ಒಪ್ಕೊಂಡ ತಕ್ಷಣ ಹಾಗಾಗಿ ಆ ಸಾಹಿತ್ಯದಲ್ಲೇನೆ ನನ್ನ ಸಂಶೋಧನೆಯನ್ನ ಕೈಗೊಳ್ತಿರ್ತಕ್ಕಂಥದ್ದು. ಸತ್ಯಾನಂದ ಪಾತ್ರೋಟಿ ಸರ್ ಸಾಹಿತ್ಯ ಒಂದು ಬಹಳ ಪ್ರಭಾವಿತರಾಗಿರಿ. ಅವ್ರದ್ದು ಈ ಒಂದು ನೀವು ಏನದು ಛಲ ತಗೊಂಡ್ರಿ,
ಇದನ್ನ ನಾವು ಈ ಒಂದ್ ಸಾಹಿತ್ಯ ಮುಖಾಂತರ ನಾವು ಏನಾರ ಒಂದ್ ಸಾಧನೆ ಮಾಡ್ಬೇಕಂತೇಳಿ ಆ ಸಾಧನೆನ ಇವತ್ತಿನ ದಿನ ನಿಮ್ಗ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ರಿ. ಸರ್, ತಮ್ಮ ಒಂದು PhD ಮಾಡಿರ್ತಕ್ಕಂತಹ ಮಹಾಪ್ರಬಂಧ ನಮ್ಮ ವೀಕ್ಷಕರಿಗೆ ತೋರಿಸಬಹುದಾ ಸರ್? ಖಂಡಿತ ಸರ್, ಅದ್ರಾಗೇನೆ ಇಲ್ಲೇ ಇದೆ ನಮ್ಮ ಸರ್. ಇದು ನನ್ನ ಮಹಾಪ್ರಬಂಧ, ಸಂಶೋಧನಾ ಮಹಾಪ್ರಬಂಧ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ, ಅದರಲ್ಲೂ ಕನ್ನಡ RC ಹಿರೇಮಠ ಕನ್ನಡ ಅಧ್ಯಯನ ಪೀಠಕ್ಕೆ ಸಲ್ಲಿಸಿರ್ತಕ್ಕಂಥ ಒಂದು ಮಹಾಪ್ರಬಂಧ. ಅದರಲ್ಲೂ ಇದರಲ್ಲೆಲ್ಲ ಡಿಟೇಲ್ ಕೂಡ ಇರ್ತಕ್ಕಂಥದ್ದು. ನನ್ನ ಮಹಾಪ್ರಬಂಧ ಶೀರ್ಷಿಕೆ ಸತ್ಯಾನಂದ ಪಾತ್ರೋಟರ ಸಾಹಿತ್ಯದ ವಿಭಿನ್ನ ನೆಲೆಗಳಂತೇಳಿ ನನ್ನ ಮಾರ್ಗದರ್ಶಕ ಹೆಸರು ಕೂಡ ಇದರಲ್ಲೇ ಇರ್ತಕ್ಕಂಥದ್ದು. ನಾವು ಸಂಶೋಧನೆ ಮಾಡಿರ್ತಕ್ಕಂಥದ್ದು. ನಾನು ವಿಭಾಗದ ಎಲ್ಲ ವಿವರಣೆ ಕೂಡ ಅದರಲ್ಲಿ ಇರ್ತಕ್ಕಂಥದ್ದು. ಸರ್, ಈ ಒಂದು ಬುಕ್ಸ್ ಅನ್ನ ತಾವ ತಯಾರು ಮಾಡಿರ್ತೇವೆ. ಹೌದು ಸರ್. ಪ್ರತಿಯೊಂದು ಇದರಲ್ಲಿ ಇರ್ತಕ್ಕಂತ ಶಬ್ದಗಳು ಕೂಡ ನಮ್ಮ ಸಂಶೋಧನೆಯ ಮುಖಾಂತರ ಸಾಹಿತ್ಯದ ಏನು ಸತ್ಯಾನಂದ ಪಾತ್ರೋಟರ ಸಾಹಿತ್ಯದ ವಿಭಿನ್ನ ನೆಲೆಗಳ ಇದ್ರ ಬಗ್ಗೆನೇ ತಾವೇ ಇದನ್ನ ಸ್ವತಃ. ಹೌದು ಸರ್. ಅದ್ರ ಬಗ್ಗೆ ಹೇಳ್ರಿ. ನನ್ನ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಶೋಧನಾ ತಯಾರಾಗಿದೆ ಸರ್. ಇಲ್ಲಿ ಹಲವಾರು ಈ ಥೀಸಸ್ ಅನ್ನು ತಯಾರಾಗಬೇಕಾದ್ರೆ ಹಲವಾರು ಜನರ ಒಂದು ಸಹಕಾರನೂ ಕೂಡ ಬೇಕಾಗ್ತದೆ. ಅಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಗಳಾಗಿರ್ಬಹುದು, ಅದು ಎಲ್ಲ ಇದ್ರಲ್ಲೊಳಗೆ ಎಲ್ಲ ಹಾಕಿರ್ತಕ್ಕಂಥದ್ದು ಕೂಡ ನಾವು ನಮಗೆ ಅದ್ರ ಬಗ್ಗೆ ಒಂದ್ ನಾಲ್ಕು ಹೇಳ್ರಿ. ನಾನು ವಿಶ್ವವಿದ್ಯಾಲಯದಲ್ಲಿ ಹಲವಾರು ನನ್ನ ಮಾರ್ಗದರ್ಶಕರು, ಆಮೇಲೆ ನನ್ನ ಅಲ್ಲಿ PhD ಮಾಡುವಂತ ಸ್ನೇಹಿತರು, ಆಮೇಲೆ ಹಿರಿಯ ಸ್ನೇಹಿತರು, ಈ PhD ಮಾಡಿರ್ತಕ್ಕಂಥ ಹಿರಿಯ ಸ್ನೇಹಿತರು ಕೂಡ ಇವರು ಒಳ್ಳೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಈ ನಿನ್ನ ಥೀಸಿಸ್ ಬೇಕಾಗಿ ಮಹಾಪ್ರಬಂಧಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಅಂತ ಪುಸ್ತಕದಲ್ಲಿದೆ, ಈ ಪುಸ್ತಕನ ಓದಿದ್ರೆ ನಿನಗೆ ಒಳ್ಳೆ ಮಾಹಿತಿ ಸಿಗ್ತೈತಿ. ಲೈಬ್ರರಿಗೆ, ಆ ಮೇನ್ ಲೈಬ್ರರಿಗೆ ಹೋದ್ರೆ ಅಲ್ಲಿ ಒಳ್ಳೆ ಪುಸ್ತಕ ಸಿಗ್ತಾವ ನಿನ್ಗೆ, ಇಂಥ ರ್ಯಾಕ್ ನೋಡಿದ್ರೆ ಒಳ್ಳೆ ಪುಸ್ತಕ ಸಿಗ್ತಾವ. ಹಲವಾರು ರೀತಿ ನನ್ಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಧಾರವಾಡ ಅವರ ಒಂದು ಸಹಕಾರದಿಂದ ಈ ಅದರ ಮಹಾಪ್ರಬಂಧನ ನಾವು ತಯಾರು ಮಾಡಿರ್ತೇವೆ. ಮತ್ ಇನ್ನೊಂದು ಕೇಳಿನಿ ನಾನು, ಎಲ್ಲಾ ನಿಮ್ಮ ಸ್ನೇಹ ಬಳಗದ ಮುಖಾಂತರ ಕೇಳಿನಿ. ಇಲ್ಲ ನಮ್ಮ ಪುಂಡ್ಲಿಕ್ ಸರ್ ಬಡತನ ಪರಿಸ್ಥಿತಿ ಒಳಗ ಸಾಕಷ್ಟು ಇದರಿಂದ ಬಂದ್ ಅವ್ರ ಅವ್ರ ಏನು ವಿದ್ಯಾಭ್ಯಾಸ ಪ್ರತಿಯೊಂದ್ರಾಗೂ ಏನದ ಅಚ್ಚುಕಟ್ಟಾಗಿ ಸ್ಟಡಿಯನ್ನು ಮಾಡೋದು ಎಲ್ಲರೂ ನಿಮ್ಮ ಸ್ನೇಹ ಬಳಗದಾರ ಹೇಳ್ಯಾರ. ನಿಮ್ಮ ಒಂದು ಶಾಲಾ ಜೀವನದ ಬಗ್ಗೆ ಆಗಿರ್ಬೋದು, ಮತ್ತೆ ಈ ನಿಮ್ ಕುಟುಂಬದ ಒಂದ್ ಹಿನ್ನೆಲೆ ಅದನ್ನ ಸ್ವಲ್ಪ ನಮಗ ಹೇಳ್ರಿ. ಈಗ ನನ್ನ ವೈಯಕ್ತಿಕ ಹಿನ್ನೆಲೆಗಳನ್ನ ಹೇಳ್ಬೇಕಂತಂದ್ರೆ ತುಂಬಾ ನಾವು ಒಂದು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸುವವರೆಗೂ ಕೂಡ ಒಂದು ಒಳ್ಳೆ ರೀತಿಯಿಂದ ನಮ್ಮ ಪಾದರಿಗೂ ಒಳ್ಳೆ ರೀತಿಯಿಂದ ಬದುಕನ್ನ ನಿರ್ಮಾಣ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ನಾವು ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ಕೊಂಡ ನಂತರ ಹೈಸ್ಕೂಲ್ ಮಟ್ಟಕ್ಕೆ ಹೋಗುವಂತ ಸಂದರ್ಭ ನಮ್ಮ ಫಾದರ್ ತೀರ್ಕೊಳ್ತಾ ಹೋಗ್ತಾರೆ. ಹೈಸ್ಕೂಲ್ ಇದ್ದಾಗ ತಮ್ಮ ತಂದೆಯವರು 2003 ತೀರ್ಕೊಳ್ತಾರೆ. 8ನೇ ಕ್ಲಾಸ್ ಇರೋ 9ನೇ ಕ್ಲಾಸ್ SSLC ಎಂಟ್ರಿ ಆಗಿರ್ತಾರೆ. ಆಗಸ್ಟ್ 15ಕ್ಕೆ ಫಾದರ್ ತೀರ್ಕೊಳ್ತಾರೆ. ಅಲ್ಲಿಂದ ನಮ್ಮ ಬದುಕು ಬೇರೆ ರೀತಿನ ಬದಲಾಗ್ತಾ ಹೋಗ್ತೈತಿ. ಅವತ್ತ ಆ ಬದುಕಿನ ಹೋರಾಟ ಪ್ರಾರಂಭ ಆಗಿದ್ದು ಇವತ್ತಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ನಮ್ಮ ಬದುಕು. ಅಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಬದುಕು, ವೈಯಕ್ತಿಕ ಬದುಕು ಇವತ್ತು ಆ ಮಧ್ಯದಲ್ಲಿ ಏನು ಕಾಲ ಗಟ್ಟಿದೆ ಅದು ಆ ಕಾಲ ನನ್ನೊಳಗಡೆ ಮಾತ್ರ ಇರ್ಬೇಕದು. ಆ ನೋವುಗಳು, ಆ ಕಷ್ಟ ಮತ್ತೊಬ್ರಿಗೆ ಸಿಗಬಾರ್ದು ಅನ್ನುವಂಥದ್ದೇ. ಹಾಗಾಗಿ ಅದನ್ನ ನನ್ನ ಒಳಗಡೆ ಉಳಿಸ್ಕೊಂಡು ಬಂದು ಇಲ್ಲಿವರೆಗೂ ಒಂದು ವಿಶ್ವವಿದ್ಯಾಲಯದ ಒಂದು PhD ವರೆಗೂ ಪಡ್ಕೊಳ್ಳೋವರೆಗೂ ಕೂಡ ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಯಾವತ್ತೂ ಕೂಡ ನಮ್ಮ ಬದುಕನ್ನ ಒಂದು ಆದರ್ಶವಾಗಿ ನೋಡ್ಬೇಕು. ನಾವು ಆದರ್ಶವಾಗಿ ನೋಡ್ಬೇಕು. ಎಲ್ಲರೂ ಕೂಡ ನಮ್ಮನ್ನ ಯಾರ ಕರೆದ್ರು ಕೂಡ ಒಳ್ಳೆ ರೀತಿ ಅವ್ರ ನಮ್ಮ ಮೇಲೆ ಒಳ್ಳೆ ರೀತಿ ಭಾವನೆ ಮೂಡ್ಬೇಕು ಅನ್ನುವಂತ ಒಂದು ಆದರ್ಶ ಇಟ್ಕೊಂಡೇನೆ ನಾವು ಬದುಕನ್ನ ಕಟ್ಕೊಂಡ್ ಬಂದಿರ್ತಕ್ಕಂಥದ್ದು. ಸರ್, ಇನ್ನೊಂದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನೋ ನೀವು SSLC ವಿದ್ಯಾಭ್ಯಾಸ ಮಾಡುವಾಗ ತಮ್ಮ ತಂದೆಯವರು ತೀರ್ಕೊಂಡ್ರ ಅಂತ ತಾವು ಹೇಳಿದ್ರಿ. ವಿದ್ಯಾಭ್ಯಾಸ ಹೆಂಗ ಮುಂದುವರಿಸಿದ್ರಿ? ಮತ್ ನಿಮ್ ಫ್ಯಾಮಿಲಿ ಒಳಗ ಸಪೋರ್ಟ್ ಆಗಿ ಯಾರು ನಿಂತ್ರು ನಿಮಗ? ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ? ಇವನ್ನೆಲ್ಲ ಇಟ್ಟುಕೊಂಡು ನೀವು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಿದ್ರ ಆ ಟೈಮ್ದಾಗ ನೀವು ಏನ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ.
ಸರ್ ನನ್ನ ಅವತ್ತ SSLC ನನ್ನ ಎಕ್ಸಾಮ್ ಕಟ್ಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆಗಳಿಗೆ ಇಟ್ಬಿಡ್ತಾ ಹೋಗ್ತವೆ. SSLC ಎಕ್ಸಾಮ್ ಫಾರ್ಮ್ ಕಟ್ಬೇಕಾದ್ರೆ ದೊಡ್ಡ ಸಮಸ್ಯೆಗಳಾಗ್ತವೆ. ಎಲ್ಲೋ ಬೇರೆ ಯಾರ ಕಡೆನೆ ಬಡ್ಡಿ ಹೆಂಗ್ ತಗೊಂಡು ಆ ಎಕ್ಸಾಮ್ ಫಾರ್ಮ್ ಕಟ್ಕೊಂಡು SSLCಗೆ ಪ್ರಾರಂಭ ಸ್ಟಾರ್ಟಿಂಗ್ ಈ ತರ ಕಷ್ಟಗಳು. ಆಮೇಲೆ ಅದು SSLC ಮುಗಿಸ್ಕೊಂಡ್ ಬಂದು PUCಗೆ ಬರ್ತಾ PUCಯಲ್ಲಿ ಫೀಸ್ ಕಟ್ಟಾಕ ದುಡ್ಡಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಏನೋ ನಮ್ಮ ತಾಯಿಯವರು ಅಂತ ಏನೋ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳ ಮುಖಾಂತರ ಅವರು ಎಲ್ಲೋ ಒಂದು ಕಡೆ ಇಸ್ಕೊಂಡ್ ಬಂದು ಏನೋ ಮಾಡಿ ನಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ತಮ್ಮ ತಾಯಿಯವರು. ಈಗ ನಿಮ್ಮ ಶಿಕ್ಷಣಕ್ಕೆ ನಿಮ್ಮ ತಾಯಿಯವರು ಹೌದು. ಇಡೀ ನನ್ನ ಕುಟುಂಬಕ್ಕೆ ನನ್ನನ್ನ ಇಲ್ಲಿವರೆಗೆ ನಿಲ್ಲಿಸೋದಕ್ಕೆ ನನ್ನ ತಾಯಿ. ಅಷ್ಟು ಎಷ್ಟು ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸರ್? ಸರ್ ಒಟ್ಟು ನಮ್ಮ ತಂದೆ ತಾಯಿಗೆ 5 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳು. 5 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳಲ್ಲಿ ನಾನೇ ಚಿಕ್ಕವರು ತಾವು ಗಂಡ್ಮಕ್ಳಲ್ಲಿ ನಾನೇ ಚಿಕ್ಕವರು. ಅವ್ರವ್ರ ಬದುಕು ಅವ್ರ ಕಟ್ಕೊಂಡು ಆರಾಮಾಗಿತ್ತು. ಓಹೋ, ನಮ್ಮ ಬದುಕನ್ನ ನಾವು ಕಟ್ಕೊಂಡು ಈ ಶಿಕ್ಷಣ ಜೊತೆಗೆ ತಮ್ಮ ಬದುಕನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು. ನಿಮ್ ಶಿಕ್ಷಣಕ್ಕೆ ಸಪೋರ್ಟ್ ಆಗಿ ನಿಂತವ್ರು ಯಾರು? ನನ್ನ ತಾಯಿ. ತಾಯಿ ಬಿಟ್ಟು ಬೇರೆ ಯಾವ ಸಪೋರ್ಟ್ಗಳು ಕೂಡ ಇಲ್ಲ ನನಗೆ. ಆಮೇಲೆ ಸ್ನೇಹಿತರು ಕೂಡ ಸಪೋರ್ಟ್ ಸಿಗ್ತದೆ, ಸ್ನೇಹಿತರು. ಆಮೇಲೆ ನನ್ನ ಗುರುಗಳ ಸಪೋರ್ಟ್ಗಳು ಸಿಗ್ತಾ ಹೋಗ್ತೈತೆ. ಇಲ್ಲ, ನಾನು ಕೇಳಿದ್ದೇನೆ, ನಾನ್ PUC ವರ್ಗೂ ಹೇಗೆ ಓದಿದ್ದೆ ಗೊತ್ತಿಲ್ಲ. ಒಂದು ಸುಮ್ಮನೆ ಓದ್ಕೊಂಡು ಹೋಗಿ ಅದಾದ ನಂತರ ನಾನು ಡಿಗ್ರಿಗೆ ಅಡ್ಮಿಷನ್ ತಗೋತ ಹೋಗ್ತೀನಿ ಸಕ್ರಿ ಕಾಲೇಜಲ್ಲಿ. ಅಂದ್ರೆ ಸಕ್ರಿ ಕಾಲೇಜ್ ಅಂದ್ರೆ ಸಕ್ರಿ ಅಂತೇಳಿ ಎಲ್ರಿಗೂ ಕೂಡ ಚಿರಪರಿಚಿತ ಆಗಿರ್ತಕ್ಕಂಥ SR ನರಸಾಪುರ ಅಂತ ಕಾಲೇಜ್ ಅದೇ ಬಾಗಲಕೋಟೆಯಲ್ಲಿ. ಅಲ್ಲಿ ಅಡ್ಮಿಷನ್ ತಗೋತಾ ಇದ್ದೀನಿ. ಅಡ್ಮಿಷನ್ ತಗೊಂಡ ನಂತರ ನೆಕ್ಸ್ಟ್ ಅಲ್ಲಿ ಡಿಗ್ರಿ ಹೋಗ್ಬೇಕು ಅನ್ಕೊಡ್ದೆ ಅಲ್ಲೊಂದು ಗೌರ್ಮೆಂಟ್ ITIದಲ್ಲಿ ಕಾಲ್ಫಾರ್ಮ್ ಆಗ್ತೈತಿ. ITIಗೆ ಪ್ರವೇಶ ಪಡೆಯಕ್ಕೆ ಅಡ್ಮಿಷನ್ ಮಾಡಕ್ಕೆ ಕಾಲ್ಫಾರ್ಮ್ ಆಗ್ತೈತಿ. ಅಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ. ಅಲ್ಲಿ ಗೌರ್ಮೆಂಟ್ ITIದಲ್ಲಿ ಸೀಟ್ ಸಿಗ್ತಾ ಹೋಗ್ತೈತಿ. ಇನ್ನೇನು ಇಲ್ಲಿ ಡಿಗ್ರಿ BA ಓದ್ಕೊಂತ ಹೋಗುದು ಅರ್ಥ ಇಲ್ಲ ಅನ್ನೋದು ನಾನು ITI ಹೋಗ್ತಾ ಇದ್ದೀನಿ. ವೃತ್ತಿಪರ ಕೋರ್ಸ್ ಮಾಡ್ಕೊಂಡು ಸೀದಾ ನಾನು ಎಲ್ಲೋ ಒಂದ್ ಕಡೆ ನಿರ್ವಹಣೆ ಮಾಡ್ಕೊಳ್ಳೋಕೋಸ್ಕರ ITI ಹೋಗ್ತಾ ಇದ್ದೆ. ITI ಹೋಗಿ ಅಲ್ಲೇನಾಗ್ತೈತೆ, ಅಲ್ಲೆಲ್ಲ ಸ್ನೇಹಿತರು ಕೆಲವೊಬ್ರು ಆಗ್ಲೇ ಆ ಡಿಗ್ರಿ ಅಲ್ಲಿ ITI ಬರ್ಬೇಕಾದ್ರೆ ಕೆಲವೊಬ್ರು ಡಿಗ್ರಿ ಮುಗಿಸ್ಕೊಂಡ್ ಬಂದಿದ್ರು. ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ITI ಒಳಗೆ ಮುಗಿಸ್ಕೊಂಡ್ ಬಂದಿದ್ರು. ಅಲ್ಲಿ ಇನ್ನೊಬ್ರು ಒಳ್ಳೆ ಹ್ಯಾಂಡಿಕ್ಯಾಪ್ 2 ಕಾಲಿಲ್ಲ ಒಬ್ರು ಲೆಕ್ಚರ್ ಇದ್ರು ನನಗೆ ITIದಲ್ಲಿ, ಹಿರೇಮಠ್ ಸರ್ ಅಂತ ಹೇಳಿ. ಅವರು ಒಳ್ಳೆ ಟೀಚಿಂಗ್ ಮಾಡ್ತಾ ಹೋಗ್ತಿದ್ರು. ಅವು ಏನೋ ಅಂತವೆಲ್ಲ ಆ ಸ್ನೇಹಿತರು ಡಿಗ್ರಿ ಮುಗಿಸ್ಕೊಂಡ್ ಬಂದಿದ್ದು, ಆಮೇಲೆ ನಮ್ಮ ಲೆಕ್ಚರ್ ಪಾಠ ಮಾಡುವಂಥದ್ದು ಅವೆಲ್ಲ ಏನೋ ಒಳಗಡೆ ಇರ್ತಕ್ಕಂಥದ್ದನ್ನ ಮತ್ತೆ ಎಬ್ಬಿಸ್ತಾ ಹೋಗ್ತಾರೆ ನಮ್ಮನ್ನ. ಅಂತವೆಲ್ಲ ತಗೊಂಡು ನಾವು ಮತ್ತೆ ಒಳ್ಳೆ ಏನೋ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿದ್ದು. ಮತ್ತೆ ಒಳ್ಳೆ ನಾನು ಅದೇ ಸಕ್ರಿ ಕಾಲೇಜ್ಗೆ, ಅದೇ ನರಸಾಪುರ ಕಾಲೇಜ್ಗೆ ನಾನು ಡಿಗ್ರಿಗೆ ITI ಮುಗಿಸ್ಕೊಂಡು ITI ಮುಗಿಸ್ಕೊಂಡು ನಾನು ಡಿಗ್ರಿಗೆ ಅಡ್ಮಿಷನ್ ಹೋದ ನಂತರ ಮತ್ತೆ ಅಲ್ಲಿ 3 ವರ್ಷ ಅಲ್ಲಿರ್ತಕ್ಕಂಥ ವಾತಾವರಣ ನಮ್ಮನ್ನ ಆ ಕಲ್ಲಿರ್ತಕ್ಕಂಥದ್ದನ್ನ ಒಂದು ಏನ್ ನಾವು ಶಿಲೆಗೂ ಮತ್ತು ಕಲ್ಲಿಗೂ ಬಹಳ ವ್ಯತ್ಯಾಸ ಇರ್ತಕ್ಕಂಥದ್ದು. ಆ ಕಲ್ಲು ಇರ್ತಕ್ಕಂಥದ್ದನ್ನ ಒಂದು ಶಿಲೆಯಾಗಿ ಮಾಡ್ತಾ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲಾ ಪ್ರೊಫೆಸರ್ಗಳು ಕೂಡ ನಮ್ಮನ್ನ ರೂಪ ಕೊಡ್ತಾ ಹೋಗ್ತಾರೆ. ಆ ರೂಪ ಕೊಟ್ಟದ್ದಕ್ಕೆ ಆ ರೂಪಕ್ಕೆ ಆಮೇಲೆ ನನ್ನ ಡಿಗ್ರಿಯಲ್ಲಿ ಒಂದು ರೂಪ ಕೊಡ್ತಾರೆ. ಆಗ ರೂಪ ಕೊಟ್ಟು ಆ ನಂತರ ನಾನು ಮತ್ತೆ MAಕ್ಕೆ ಬಸವೇಶ್ವರ ಕಾಲೇಜ್ಗೆ ಹೋಗ್ತೀನಿ. ಆ ಬಸವೇಶ್ವರ ಆ ರೂಪ ಪಡ್ಕೊಂಡಿರ್ತಕ್ಕಂಥ ಆ ಶಿಲೆ ಅಲ್ಲಿ ಜೀವ ತುಂಬ್ತಾರೆ ಅವ್ರು. ಬಸವೇಶ್ವರ ಮಹಾವಿದ್ಯಾಲಯ ಬಾಗಲಕೋಟೆ G ವೀರಭದ್ರಗೌಡ ಅಂತೇಳಿ ಒಬ್ರು ಪ್ರೊಫೆಸರ್ ಇದ್ರು. ಆಮೇಲೆ ಪಲೋಟಿ ಅಂತೇಳಿ ಒಬ್ರು ಇದ್ರು. ಇಂಥವ್ರೆಲ್ಲ ಅನುಭವಿ ಪ್ರಾಧ್ಯಾಪಕರು ಅಂದ್ರೆ ಅದು ಅವ್ರ ಏನ್ ಹೇಳಿದ್ರು ಕೂಡ ನಮ್ಗೆ ಪದಗಳ ಸಾಲ ಅಲ್ಲ ಅಂತ ಒಂದು ಡಾಕ್ಟರ್ G ವೀರಭದ್ರಗೌಡ ಅಂತೇಳಿ ನಾ ಎಲ್ಲ ಹೇಳ್ತೀವಿ. ಅವರು ಜೀವ ತುಂಬ್ತಾರೆ. ಏನಾದ್ರೂ ಮಾಡಿ ಅಲ್ಲೇ ಒಂದು ನಿರ್ಣಯಕ್ಕೆ ಬಂದ್ಬಿಡ್ತೀವಿ. ಏನಾದ್ರೂ ಮಾಡಿ ನಾವು ಟೀಚಿಂಗ್ಗೆ ಬರ್ಬೇಕು. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ನನ್ನಲ್ಲಿರ್ತಕ್ಕಂಥ ಏನಾದ್ರೂ ಕೂಡ ಕೊಡ್ಬೇಕು. ನನ್ನ ಜ್ಞಾನವನ್ನ ಅವ್ರಿಗೆ ದಾರಿ ಇರಬೇಕು. ಯಾಕಂದ್ರೆ ನನ್ನ ಗುರುಗಳು ಆ ರೀತಿನೇ ದಾರಿ ಇರ್ಬಿಟ್ಟು ನಮ್ಗೆ. ನಾನು ಕೂಡ ನನ್ನಲ್ಲಿರ್ತಕ್ಕಂಥದ್ದನ್ನ ಮತ್ತೊಬ್ಬರಿಗೆ ಕೊಡ್ಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು. ನೀವು ಆಸಕ್ತಿಯಿಂದ ಕಲ್ತು ಏನಾರ ಒಂದು ಇದ್ರಾಗ ನಾವು ಒಂದು ಶಿಕ್ಷಣದಾಗ ಏನಾರ ಒಂದು ಸಾಧನೆ ಮಾಡ್ಬೇಕಂತೇಳಿ ಒಂದು ಛಲದಿಂದ ತಾವು ವಿದ್ಯಾಭ್ಯಾಸವನ್ನ ಮಾಡಿದ್ರಿ. ಮತ್ತ ಅದ್ರ ಜೊತೆಗೆ ತಮ್ಮ ಕುಟುಂಬದಾಗ ಒಂದು ಸಣ್ಣ ಪುಟ್ಟ ಸಾಮಾನ್ಯ ಕುಟುಂಬದಲ್ಲಿ ಇದ್ದುಕೊಂಡು ಇವನ್ನ ಏನೋ ತಾವು ಒಂದು ಮನಸ್ಸಿಗೆ ಹಿಡ್ಕೊಳಾರ್ದು ಕೂಡ ಅದನ್ನ ತಾವು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿದ್ರಿ.
ಸರ್ ಒಂದು ಆ ಬದುಕಿಗೆ ಎಂತ ಕಷ್ಟಗಳಿದ್ರು ಕೂಡ ಮಾಡ್ತೀನಿ ಅನ್ನುವಂತ ಒಂದು ಹಠ ಇತ್ತು ಅಂತಂದ್ರೆ ಏನೆಲ್ಲ ಮಾಡ್ಬೋದು. ಯಾಕಂದ್ರೆ ಎಂತೆಂತ ಇವೆಲ್ಲ ನಾವು ಇನ್ನೂ ದೊಡ್ಡ ದೊಡ್ಡ ಸಾಧಕರ ಮುಂದೆ ನಾವು ಇನ್ನೂ ಒಂದು ಸಣ್ಣ ಇದು, ಆದ್ರೆ ಅವರೆಲ್ಲ ಬದುಕುಗಳನ್ನ ನನಗೆ ಸಾಹಿತ್ಯ ಕಲಿಸ್ಕೊಡ್ತಾ ಇತ್ತು. ನನ್ನ ಸಾಹಿತ್ಯ ಅಂದ್ರೆ ನಾವು ಓದಿರ್ತಕ್ಕಂಥ ಕನ್ನಡ ಸಾಹಿತ್ಯ, ನನ್ನ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸದ್ಯದ ಮಟ್ಟಿಗೆ ಸಾಹಿತ್ಯ, ಆ ಸಾಹಿತ್ಯ ಇಡೀ ನನ್ನನ್ನ ಚೇಂಜ್ ಮಾಡ್ತಾ ಹೋಗ್ತೈತೆ. ಅದು ನಿಮ್ಮ ಜೀವನ ಸಂಪೂರ್ಣವಾಗಿ ಕಟ್ಕೊಡ್ತಾ ಹೋಗ. ಇಲ್ಲ, ನಾನು ನಿಮ್ಮ ಸ್ನೇಹ ಬಳಗದವ್ರನ್ನ ಅವ್ರನ್ನೆಲ್ಲ ಇಲ್ಲ ಪುಂಡ್ಲಿಕ್ ಸರ್ದ ಸ್ವಲ್ಪ ಕೆಲವೊಂದಿಷ್ಟು ವಿಷಯಗಳನ್ನ ಕೇಳಿನಿ. ಇಲ್ರಿ ಪುಂಡ್ಲಿಕ್ ಸರ್ ಅವ್ರ ಎಲ್ಲಾರ ಜೊತೆನೂ ಬೆರೀತಾರ, ಆದ್ರ ಟ್ಯಾಲೆಂಟ್ ಅದಾರ, ಬಾಳ ಅಂದ್ರ ಸೌಮ್ಯ ಸ್ವಭಾವದವ್ರು. ಅವರಲ್ಲಿ ಸಾಕಷ್ಟು ಜ್ಞಾನ ಯಾವ ತರ ಯೂಸ್ ಮಾಡ್ಕೋತಾರ ಅಂತಂದ್ರ ಎಲ್ಲಾ ತರ ಅವರು ತಮ್ಮ ಬಗ್ಗೆ ಹೇಳಿದಾರ. ನನಗೆ ಸಾಹಿತ್ಯ ಅಂದ್ರೆ ಕಲಿಸ್ಕೊಡ್ತಾ ಹೋಗ್ತದೆ. ಯಾಕಂದ್ರೆ ಬುದ್ಧನ ಪ್ರೀತಿ ಓದ್ತಾ ಹೋಗ್ತೀವಿ ನಾವು, ಆಮೇಲೆ ಗಾಂಧಿ ಶಾಂತಿ, ಆಮೇಲೆ ಬಸವಣ್ಣನ ಭಾತೃತ್ವ ಎಲ್ಲರೂ ಬೇಕು ನನಗೆ ಅನ್ನೋಂಥದ್ದು ಬಸವಣ್ಣ ಹೇಳ್ತಾ ಹೋಗ್ತಾನೆ ಅಂತದನ್ನ. ಮತ್ ನಾವು ಇಷ್ಟು ಓದಿದ್ರು ಕೂಡ ಮತ್ತೆ ಅವ್ರು ಎಲ್ಲರ ಜೊತೆ ಬೆರೆದೇ ಇದ್ರೆ ನಮ್ಮ ಓದಿಗೂ ಕೂಡ ಒಂದು ಅರ್ಥ ಇರೋದಿಲ್ಲ ಅನ್ನೋಂಥ ಸಲಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಬೆರಿಬೇಕು, ಎಲ್ಲರೂ ಕೂಡ ಇರಬೇಕು, ಎಲ್ಲರನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಕಾರಣ. ಮತ್ತೇನಿಲ್ಲ, ಎಲ್ಲ ಸ್ನೇಹಿತರ ಜೊತೆಗೆ ಆಪ್ತರ ಜೊತೆಗೆ ಇರ್ತಕ್ಕಂಥದ್ದು ಇದು ಸರ್. ತಾವು ಕಾಲೇಜ್ ಜೀವನದಲ್ಲಿ ಒಂದು ಗ್ರಾಮೀಣ ಪ್ರದೇಶದಾಗ ಬಂದವರು, ಕಾಲೇಜ್ ಹೋಗೋದು ಬರೋ ಡಿಸ್ಟೆನ್ಸ್ ಬಾಗಲಕೋಟೆ ದೂರ ಹಾಕಿರ್ಬೋದು, ಏನ್ ಹೋಗೋದು ಊರ ಅಪ್ ಅಂಡ್ ಡೌನ್ ಮಾಡ್ತಿದ್ರು, ಏನ್ ಅಲ್ಲೇ ರೂಮ್ ಮಾಡ್ಕೊಂಡಿದ್ರು, ತಮ್ಮ ಖರ್ಚುಗಳನ್ನ ಹೇಗೆ ನಿಭಾಯಿಸ್ತಿದ್ರಿ? ಸರ್, ನಮ್ಮ ರೂಮ್ ಮಾಡ್ಕೊಳ್ಳೋಂತ ಒಂದು ಸ್ಥಿತಿನೂ ಕೂಡ ಇರ್ತಿದ್ದಿಲ್ಲ. ಏನ್ ಮಾಡಿದ್ರು ಬಸ್ಗೆ ಅಡ್ಡಾಡ ಅದು ಕೂಡ ಬಸ್ಸಿಗೆ ಅಡ್ಡಾಡ್ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಯಾವತ್ತೂ ಕೂಡ ಬಸ್ ಇವತ್ತಿಗೆ ಗೊತ್ತು. ಕಲಾವಿದಿಂದ ಹೋಗಿ ಬಾಗಲಕೋಟೆ ಹೋಗ್ಬೇಕು. ಅದ್ರಲ್ಲಿ ಕೂಡ 8 ಗಂಟೆ ಕಾಲೇಜ್ ಹೇಗಾದ್ರೂ ಮಾಡಿ ಒಂದೊಂದ್ಸರಿ ಈ ಶೆಲ್ಲಿಕೆರೆಯಿಂದ ಕಲಾವಿದವರೆಗೂ ನಡ್ಕೊಂಡು ಕೂಡ ಹೋಗಿ ನಾವು ಕಾಲೇಜ್ ಹೋಗಿ ಉದಾಹರಣೆಗಳು ಬೇಕಾದಷ್ಟು ಉದಾಹರಣೆಗಳು. ಸಾಕಷ್ಟು ಬಸ್ಸಿನ ಅನಾನುಕೂಲ ಇವತ್ತಿಗೂ ಕೂಡ ಬಸ್ ಇಲ್ಲ ನಮ್ಮಲ್ಲಿ. ಹಾಗಾಗಿ ಯಾವ ಗಾಡಿ ಸಿಗ್ತೋ ಯಾವ ಕೈ ಮಾಡೋದು ಹೋಗೋದು. ಬಟ್ 7:45 7:50 ಅಂದ್ರೆ ಕಾಲೇಜ್ನಾಗ ಇರ್ಬೇಕು. ಆ ಪೀರಿಯಡ್ ನನ್ನ ಅಲ್ಲಿ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಆ ಪೀರಿಯಡ್ ಆ ಟೈಮ್ದಾಗ ಅಲ್ಲಿ ಇರ್ಬೇಕು, ಅಟೆಂಡ್ ಇರ್ಲೇಬೇಕು. ಒಂದು 6 ಗಂಟೆ ವಸ್ತಿ ಗಾಡಿ ಬರ್ತಿತ್ತು ಉದಗಟ್ಟಿಯಿಂದ, ಆ ಬಸ್ ತಪ್ಪಂಗಿಲ್ಲ, ಬಟ್ ಅದಕ್ಕೆ ಇರ್ಬೇಕು ನಾವು. ಹಾಗಾಗಿ ಅದು ನೋಡ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕಂತಾರೆ. ಅವತ್ತಿಗೆ ಆ ಬಸ್ಗೆ ಹಿಡ್ಕೊಂಡು ಹೇಗೆ ಹತ್ಬೇಕಂತಾರೆ ಅವಾಗೆಲ್ಲ ಕ್ಯಾಬಿನ್ ಮೇಲೆ ಕ್ಯಾಬಿನ್ ಇರ್ತಿದ್ದು. ಇವತ್ತಿಲ್ಲ ಯಾವ ಬಸ್ಸಿಗೆ ಕ್ಯಾಬಿನ್, ಅದ್ರ ಮ್ಯಾಲ ಕೂತ್ಕೊಂಡು ನಾವು ಕಾಲೇಜ್ಗೆ ಹೋಗ್ತೀವಿ. ಇವತ್ತಿಲ್ಲ, ಆ ವ್ಯವಸ್ಥೆ ಇಲ್ಲ. ಆಮೇಲೆ ಇನ್ನು 2 ವರ್ಷ ಡಿಗ್ರಿ ಮುಗಿಸ್ಕೊಂಡ ನಂತರ ಫೈನಲ್ ಇಯರ್ ಬಂದಾಗ ನಮ್ಮ ಸ್ನೇಹಿತರು ಎಲ್ಲ ಒಳ್ಳೆ ಸ್ನೇಹಿತರು. ನನ್ಗೆ ಡಿಗ್ರಿ ಹೋದಾಗ ಒಳ್ಳೆ ಸ್ನೇಹಿತರ ಒಂದು ಗುಂಪು ಸಿಗ್ತೀವಿ. ನನಗೆ ಸ್ನೇಹ ಜೀವಿ ಅಂತ ನಾವು ಕೇಳಿವಿ. ಅವರೆಲ್ಲ ನೀವು ಅಂದಾಗ ಎಲ್ಲರೂ ಕೂಡ ಅವತ್ತು ಕೂಡ ನನಗೆ ಸ್ನೇಹ ಜೀವಿನ ಅಂತೇಳಿ ಕರಿತಾ ಹೋಗ್ತಿದ್ರು, ಕರಿತಾ. ಹಾಗಾಗಿ ಅಲ್ಲೆಲ್ಲ ಆ ಸ್ನೇಹಿತರು ಒಂದು ರೂಮ್ ಮಾಡ್ಕೊಂಡು ಅವರ ಆ ರೂಮಲ್ಲಿ ಕೂಡ ನಾನು ಕೂಡ ಹೋಗ್ತಾ ಇದ್ದೆ. ಅಲ್ಲಿ ಇನ್ನೂ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಅಲ್ಲಿ ಗ್ಲೋಬಲ್ ಒಂದು DTP ಸೆಂಟರ್ ಅಂತ ಇತ್ತು ಹತ್ರ ನಮ್ಮ ಮಿನಿ ವಿಧಾನಸೌಧದಲ್ಲಿ, ಎಲ್ಲಿ ಬಾಗಲಕೋಟೆ. ರಾತ್ರಿ 9 ಗಂಟೆಗೆ ಪ್ರಾರಂಭಗೊಳ್ತಾವ, ಆಗ್ಲಿ ಮತ್ತೆ ರಾತ್ರಿ 2 ಕೂಡ ಇರ್ತಿತ್ತು ಅದು. ಆದ್ರೆ ನನ್ನ ಒಂದು ಓದಿನಿಗೆ ನನ್ನ ಕಾಲೇಜ್ ಯಾವ್ದಕ್ಕೂ ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರಿಗೂ ಭೇಟಿಯಾಗಿ ರಾತ್ರಿ ನಾನು ಡಾಟಾ ಎಂಟ್ರಿ, ಯಾಕಂದ್ರೆ ಆಲ್ರೆಡಿ ITI ಕೋಪ ಮುಗಿಸ್ಕೊಂಡು ಕಂಪ್ಯೂಟರ್ ನನಗೆ ಸ್ವಲ್ಪ ನಾಲೆಜ್ ಇತ್ತು. ಅದೇ ಒಂದು ಬೇಸ್ ಮೇಲೆ ಡಾಟಾ ಎಂಟ್ರಿ ಆಪರೇಟರ್ ಹೋಗ್ತಿದ್ದೆ ನಾನು. ನನ್ನ ಎಜುಕೇಶನ್ ಏನಾದ್ರೂ ಕೂಡ ಸ್ವಲ್ಪ ಸಹಾಯ ಆಗ್ತೈತಿ ಅನ್ನೋ ಸಲುವಾಗಿ ಅಲ್ಲಿ ರಾತ್ರಿ ಹೋಗ್ತಿದ್ದೆ. ನೋಡ್ರಿ, ಅದು ರಾತ್ರಿ ಡಾಟಾ ಎಂಟ್ರಿ ಒಂದು ಪೂರ ಒಂದು ಫಾರ್ಮೆಟ್ ಹೊಡೆದ್ರೆ ₹1 ₹1.5 ಹಿಂಗ್ ಬಿಡ್ತಿತ್ತು. ₹150 ಅವತ್ತು ರಾತ್ರಿ ಪಗಾರ ಕಂಪ್ಲೀಟ್ ಆತು, ಮಕ್ಕೊಂಡ್ಬಿಡ್ತಿದ್ದೆ. ಇಲ್ಲ ನನ್ನ ಕೆಲಸ ನನ್ನ ಮತ್ತೆ ಪ್ರಾರಂಭ ಮಾಡ್ತೆ. ಯಾಕಂತಂದ್ರೆ ಮತ್ತೆ ಮುಂದಿನ ಬೆಳಿಗ್ಗೆ ಕಾಲೇಜ್ ನಾನು ಹೋಗ್ಲೇಬೇಕು. ಹಾಗಾಗಿ ಅದೆಲ್ಲ ಮಾಡ್ಕೊಂಡು ನನ್ನ ಯಾವ್ದೇ ತೊಂದರೆ ಆಗ್ಲಾರ್ದಾಗೆ ಆ ₹150 ನನ್ನ ಪಗಾರ. ಕೆಲವೊಬ್ರು ದುಡಿತಿದ್ರು ₹500-600 ದುಡಿದಿದ್ರು ಅವತ್ತು ರಾತ್ರಿ. ಆದ್ರೆ ನನಗೆ ಅದು ಬೇಕಾಗಿರ್ಲಿಲ್ಲ. ನನ್ನ ಎಜುಕೇಶನ್ ಏನ್ ಬೇಕಂತ ಅದು ಮುಗಿಸ್ಕೊಂಡು ಖರ್ಚುಗಳು ನೋಡ್ರಿ. ಡೇ ಟೈಮ್ದಲ್ಲಿ ಕಾಲೇಜ್ಗೆ ಹೋಗಿ ನೈಟ್ ಟೈಮ್ನಲ್ಲಿ ತಮ್ಮ ಸಣ್ಣ ಪುಟ್ಟ ಖರ್ಚಿಗೆ ಡಾಟಾ ಎಂಟ್ರಿಯನ್ನ ಮಾಡಿಕೊಂಡು
ಕಾಲೇಜ್ ಜೀವನವನ್ನ ಮುಗಿಸಿ ಏನೋ ಒಂದು ಹಂಬಲ ಇಟ್ಟುಕೊಂಡು ಈ ಕಡೆ ಓದನು ಬಿಡದೆ ಓದಿನ ಒಳಗ ಏನಾರ ಗುರಿಯನ್ನ ಮುಟ್ಟಬೇಕಂತೇಳಿ ಹಂಬಲ ಅದ ಖಂಡಿತ ಹಂಬಲ ಇಟ್ಟುಕೊಂಡು ಗುರಿ ತಲುಪಿದ್ದಾರೆ. ಇವತ್ತಿನ ದಿನ ನಾವು ಸರ್ ಜೊತೆ ಕೂತೀವಿ ಅಂದ್ರೆ ಇನ್ನೂ ಒಂದು ವಿಚಾರ, ನಾನು MA ಓದ್ಬೇಕಾದ ಸಂದರ್ಭದಲ್ಲಿ ಮತ್ತೆ ಒಂದು ಸೆಮೆಸ್ಟ್ರಿಗೆ ಹೋದೆ. ಆಮೇಲೆ ಬಹಳ ಕಷ್ಟ ಆಗ್ತೈತಿ ನಾವು ಹೋಗ್ಬೇಕಂತಂದ್ರೆ, ದುಡ್ಡಿನ ಬಹಳ ಸಮಸ್ಯೆ ಆಗ್ತೈತಿ. ಒಂದ್ ಸ್ವಲ್ಪ ದಿವ್ಸ ನಾನು ಒಂದೊಂದೂವರೆ ತಿಂಗಳ ಕಾಲೇಜಲ್ಲಿ ಬಿಟ್ಬಿಟ್ಟೆ. ಯಾಕಂದ್ರೆ ಇಲ್ಲಿ ಕೇದಾರನಾಥ್ ಫ್ಯಾಕ್ಟ್ರಿ ಅಂತೇಳಿ ನಮ್ಮ ಊರ್ ಪಕ್ಕದಲ್ಲಿ ಪ್ರಾರಂಭಗೊಂಡಿತ್ತು. ಅವಾಗ ತಾನೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ. ಅಲ್ಲೇ ನನ್ನ ಹಿರಿಯ ಅಕ್ಕ ಆಗಿರ್ತಕ್ಕಂಥವ್ರು ಅವರು ಒಂದು ಸಹಾಯದಿಂದ ನಾನಲ್ಲಿ ವೇಬ್ರಿಡ್ಜ್ ಆಪರೇಟರ್ ಅಂತೇಳಿ ನನ್ನನ್ನ ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡೆ. ಒಂದೊಂದೂವರೆ ತಿಂಗಳ ಕೇದಾರನಾಥ್ ಫ್ಯಾಕ್ಟ್ರಿಯಲ್ಲಿ ನನ್ನ ಎಜುಕೇಶನ್ ಬೇಡ ಅಂತೇಳಿ ನಾ ಬಿಟ್ಟು ಅಲ್ಲಿ ಹೋಗಿ MA ಮಾಡ್ಬೇಕಾದ್ರೆ ಅಲ್ಲಿ ಸೇರಿದೆ. ಆದ್ರೆ ಅಲ್ಲಿ ನಾನಾಗ್ಲಿ ನನ್ನ ಗುರು ಅಂತ ಹೇಳಿದೆ, ಡಾಕ್ಟರ್ ಜಿ ವೀರದ್ರ ಗುರು. ಅವ್ರು ಹೆಂಗಾದ್ರು ಮಾಡಿ ನನ್ನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನೀ ಬಂದರ ಬಾ ಇಲ್ಲಿ ಅಂತೇಳಿ ನನ್ನ ಕರ್ಸ್ಕೊಂಡು ಮತ್ತೆ ಅವ್ರು ಕಂಟಿನ್ಯೂ ಮಾಡಿಸಿರ್ತಕ್ಕಂಥದ್ದು ನನ್ನ ವಿದ್ಯಾಭ್ಯಾಸ. ನೀವು MA ತಮ್ಮ ವಿದ್ಯಾಭ್ಯಾಸನ ಮೊಟಕುಗೊಳಿಸ್ಕೊಂಡಿದ್ರಿ. ತಮ್ಮ ಆರ್ಥಿಕ ವೈಯಕ್ತಿಕ ಬಿಡ್ಬೇಕಂತ ಬಿಟ್ಟವಲ್ಲ. ಕರೆಕ್ಟ್. ಅಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಮತ್ತ ವಾಪಸ್ ಪುನಃ ತಮ್ಮ ಗುರುಗಳ ಒಂದು ಕರೆ ಮೇರೆಗೆ ತಾವು ವಾಪಸ್ ಕಂಟಿನ್ಯೂ ಮಾಡಿಕೊಂಡು ಇವತ್ತಿನ ದಿನ ಡಾಕ್ಟರ್ ಪದವಿಯನ್ನು ಪಡ್ಕೊಂಡ್ರೆ, ಡಾಕ್ಟರೇಟ್ ಅದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೊಡಮಾಡುವತಕ್ಕಂತಹ ಒಂದು ಡಾಕ್ಟರೇಟ್ ಪದವಿಯನ್ನ ತಾವು ಪಡ್ಕೊಂಡ್ರಿ. ಸೊ ಇದೊಂದು ನಮಗೆ ಈಗ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆ ವಿಷಯ ಅದ. ತಮ್ಮ ಸ್ನೇಹ ಬಳಗದವ್ರಿಗೆ ಅಷ್ಟಲ್ಲ, ತಮ್ಮ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಕೂಡ ಇದೊಂದು ನಮಗೆ ಹೆಮ್ಮೆ ವಿಷಯನೇ. ಮತ್ತ ಈಗಿನ ವಿದ್ಯಾರ್ಥಿಗಳಿಗೂ ತಮ್ಮದೊಂದು ಆದರ್ಶ, ರೋಡ್ ಮಾಡಲ್. ತಾವು ಇದನ್ನ ವಿದ್ಯಾರ್ಥಿಗಳು ಗಮನ ಹರಿಸ್ಬೇಕು, ಓದಿನ ಕಡೆ ಗಮನ ಇಡಬೇಕು. ಏನೋ ಒಂದು ಛಲ ಇದ್ರ ಸಾಧನೆ ಖಂಡಿತ ಆಗತೈತಿ. ನಮ್ದು ಮನಸ್ಥಿತಿ ಕರೆಕ್ಟ್ ಇರ್ಬೇಕು, ಏನಾರು ಮಾಡಬೇಕು. ಸಾಕಷ್ಟು ಜನ ಈಗ ಸರ್ ಹೇಳಿದಾಗ ತಮ್ಮ ಬದುಕಿನ ಒಂದು ಕುಟುಂಬದ ಹಿನ್ನೆಲೆ ಎಲ್ಲಕ್ಕೂ ಸಮಯ ಕೊಟ್ಟು ಓದಿಗೂ ಸಮಯ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸಾಧನೆಗೆ ಮುಟ್ಟ್ಯಾರ. ಇನ್ನೂ ಅವರು ಹೆಚ್ಚಿನ ಒಂದು ಸ್ಥಾನದಾಗ ಇರ್ಲಿ ಅಂತೇಳಿ ನಾವೆಲ್ಲಾ ಸ್ನೇಹ ಬಳಗ, ನಮ್ಮ ಚಾನೆಲ್ ಎಲ್ಲರೂ ನಾವು ಆಸೆ ಪಡ್ತೀವಿ. ಕಷ್ಟದಿಂದ ಬಂದಂತಹ ಒಬ್ಬರು ಪ್ರತಿಭಾನ್ವಿತ ಯುವಕರವರು, ಹೆಚ್ಚು ಕಡಿಮೆ ನಮ್ಮ ಏಜ್ನವ್ರು ನಮ್ಕಿ ಸಣ್ಣವ್ರ ಅದಾರ ಕರೆ, ಅವರಲ್ಲಿ ಜ್ಞಾನ ಭಂಡಾರ ಬಹಳ ಐತಿ, ಅವ್ರ ಅನುಭವ ಐತಿ. ಹೀಗಾಗಿ ಅವರ ಒಂದು ಬಳಕೆ ಸದ್ಬಳಕೆ ಆಗ್ಬೇಕು. ತಾವು ತಮ್ಮ ಗುರಿ ಏನೇನ್ ಇಟ್ಕೊಂಡಿರಿ, ಈಗಂತರೂ ಆಲ್ರೆಡಿ ಒಂದು ಗುರಿಯನ್ನ ತಲುಪಿದ್ರಿ. ಇನ್ನೂ ತಾವು ಸಾಕಷ್ಟು ತಮ್ಮ ಕಡೆ ಜ್ಞಾನ ಭಂಡಾರ ಐತಿ, ಅನುಭವನೂ ಐತಿ. ಬಡತನದಿಂದ ಪ್ರತಿಯೊಂದ್ರಾಗೂ ಅನುಭವದಿಂದನ ಇಲ್ಲಿವರೆಗೂ ಬಂದಿರಿ ಅನ್ನೋದು ತಿಳ್ಕೊಂಡಿದ್ದೀನಿ. ತಮ್ಮಲ್ಲಿ ಏನೇನು ಅನ್ನೋದು ಸ್ವಲ್ಪ ಹೇಳ್ರಿ ಸರ್. ಈ ಉಪನ್ಯಾಸಕರು ಮಾಡ್ತಾ ಹೋಗ್ತಾ ಇದ್ದೀನಿ. ಉಪನ್ಯಾಸಕ ಮಾಡ್ತಾ ಈಗ ತಾತ್ಕಾಲಿಕ ಉಪನ್ಯಾಸಕ ನಮ್ಗೆ ಇದು ಇರುವಂತ ವಿಚಾರಗಳು ಹೇಳ್ಬೇಕಂದ್ರೆ, ತಾತ್ಕಾಲಿಕ ಉಪನ್ಯಾಸಕ ಒಟ್ಟು ಒಂದು ಗುರಿ ಇರ್ಬೇಕಂದ್ರೆ ಏನಂತಂದ್ರೆ, ಏನಾದ್ರು ನಾನು ಆ ವಿದ್ಯಾರ್ಥಿಗಳಿಗೆ ನನ್ನಲ್ಲಿರ್ತಕ್ಕಂಥ ಜ್ಞಾನ, ನನ್ನಲ್ಲಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ಆ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಆ ಕೊಡೋದು ಯಾವ್ದ್ರ ಮುಖಾಂತರ ಅಂದ್ರೆ ಒಂದು ಪ್ರೊಫೆಸರ್ ಆಗೋ ಮುಖಾಂತರ. ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗ್ಬೇಕು, ಅಥವಾ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಬ್ಬ ಪ್ರೊಫೆಸರ್ ಆಗ್ಬೇಕು. ಅದೇ ಒಂದು ಅಂತಿಮ ಗುರಿ ಸರ್. ಏನಾದ್ರೂ ಅಲ್ಲೇ ನಾನು ವೃತ್ತಿಯನ್ನ ಪೂರೈಸ್ಕೋಬೇಕು ಅನ್ನೋದು. ಹಾಗಾಗಿ ಈ ವೃತ್ತಿಯಲ್ಲೇನೆ ನಾನೀಗ ಮುಂದೆ ತಾತ್ಕಾಲಿಕವಾದ್ರೂ ಕೂಡ ಈಗ ಇದರಲ್ಲೇ ಸರ್. ಈಗ ಸಾಕಷ್ಟು ಜನ ನಾವು AC ಆಗ್ಬೇಕು, DC ಆಗ್ಬೇಕು, ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಹಲವಾರು ಕನಸುಗಳನ್ನು ಕಂಡಿರ್ತಾರ. ಅದ್ರಾಗ ನೀವು ಪ್ರೊಫೆಸರ್ ಆಗ್ಬೇಕಂತೇಳಿ ಕನಸು ಕಂಡಿರಲ್ಲ. ಇದು ನಮಗೆ ಬಹಳ ಖುಷಿ ಆಯ್ತು. ಯಾಕಂದ್ರ ಪ್ರೊಫೆಸರ್ ವೃತ್ತಿಯಲ್ಲಿ ಸಾಕಷ್ಟು ಜನರನ್ನ ತಿದ್ದೋದ್ರ ಮೂಲಕ ಸಾಕಷ್ಟು ಜನರ ನಿಮ್ ಕೈಯಾಗ ಅವರು ನಿಮ್ ಶಿಕ್ಷಣ ಕಲ್ತು ಅವರ ಸಾಕಷ್ಟು ಪ್ರೊಫೆಸರ್ AC DC ಆಗುವಂತ ನೂರಾರು ಜನರನ್ನ ಮಾಡುವಂತ ಇದೇನಿದು ವೃತ್ತಿ, ಇದು ಶ್ರೇಷ್ಠವಾದಂತ ಒಂದು ಗುರುವಿನ ವೃತ್ತಿ ಆಯ್ಕೆ ಮಾಡಿದ್ದು ಬಹಳ ನನಗೆ ಸಂತೋಷ ಆಯ್ತು. ಒಳ್ಳೆ ಹೆಮ್ಮೆ ವಿಷಯ ಸರ್. ಈಗಿನ ಒಂದು ಜನರೇಷನ್
ತಾವು ನೋಡಿದ್ರೆ ವಿದ್ಯಾರ್ಥಿಗಳ ಜೀವನ ಆಗಿರೋ ವಿದ್ಯಾರ್ಥಿನಿಯರಿಗೆ ತಮ್ಮ ಸಂದೇಶ ಏನ್ ಹೇಳ್ತೀರಿ? 4 ಸಂದೇಶ ಹೇಳ್ರಿ ತಮ್ಮ. ಸರ್, ಇವತ್ತಿನ ವಿದ್ಯಾರ್ಥಿ ಜೀವನ ಹೇಗಿದೆ ಅಂತಂದ್ರೆ, ಈ ಆಧುನಿಕತೆಯಲ್ಲಿ ಹಲವಾರು ಅವರ ಮನಸ್ಸುಗಳನ್ನ ಕದಿಯುವಂತ ಹಲವಾರು ಉಪಕರಣಗಳು ಇರ್ತಕ್ಕಂಥ ಇವತ್ತು. ಅದನ್ನ ಮೀರಿನ ಕೂಡ ಒಂದು ಸಾಹಿತ್ಯ ಕ್ಷೇತ್ರ ಐತಿ ಅನ್ನುವಂಥದ್ದನ್ನ ಆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಸಾಹಿತ್ಯ ಅಂದ್ರೆ ಅಷ್ಟೇ ಅಲ್ಲ, ಓದು ಅನ್ನುವಂಥದ್ದು ವಿಶಾಲವಾಗಿರ್ತಕ್ಕಂಥದ್ದು. ಈ ಕೆಲವುಗಳನ್ನ ಬಿಡ್ಬೇಕಾಗಿರ್ತಕ್ಕಂಥ ಈ ಸಾಮಾಜಿಕ ಜಾಲದ ಕೆಲವನ್ನ ಅವರು ಬಿಟ್ರೆ ಅಂತಂದ್ರೆ ಅವ್ರು ಒಳ್ಳೆ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಂತವನ್ನ ಬಿಟ್ಟು ಓದು, ನಿರಂತರವಾಗಿರ್ತಕ್ಕಂಥ ಓದನ್ನ ಮಾಡ್ಬೇಕು. ನೋಡಿ, ಯುವಕರಿಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಸರ್, ಪ್ರತಿಯೊಬ್ಬ ಯುವಕ ಮತ್ತು ಯುವತಿಯರು ನಾನು ಏನು ಅನ್ನುವಂಥದ್ದನ್ನ ಮೊದಲು ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ಮುಂದಿನ ವಿಚಾರ. ಆಮೇಲೆ ಇನ್ನೂ ವಿದ್ಯಾರ್ಥಿಗಳು ಹೇಗಿರ್ತಾವ ಅಂತಂದ್ರೆ, ನಾನು ನನ್ನ ಉಪನ್ಯಾಸ ವೃತ್ತಿಯಲ್ಲಿ ನನ್ನ ಹಲವಾರು ವಿದ್ಯಾರ್ಥಿಗಳನ್ನು ಕೂಡ ನಾನು ನೋಡ್ತಾ ಹೋಗ್ತಿರ್ತೀನಿ. ಅಲ್ಲಿ ಆ ವಿದ್ಯಾರ್ಥಿಗಳಿಗೆ ನಾನು ಪ್ರತಿಯೊಂದನ್ನು ಕೂಡ ಪ್ರತಿ ಕ್ಲಾಸಲ್ಲಿ ಕೂಡ ಕೊನೆಗೆ ಅದನ್ನೇ ಹೇಳ್ತಾ ಬರ್ತಿರ್ತೀನಿ. ಮೌಲ್ಯಯುತವಾಗಿರ್ತಕ್ಕಂಥ ಬದುಕನ್ನ ನಾವು ಸಾಗಿಸ್ಬೇಕಂತಂದ್ರೆ ನಮ್ಮನ್ನ ನಾವು ಮೊದಲು ಅರ್ಥಕೋಬೇಕು. ಆಮೇಲೆ ನಮ್ಮ ತಂದೆ ತಾಯಿಗಳು ಹೇಗೆ, ಅವರ ಬದುಕು ಹೇಗಿದೆ ಅನ್ನೋದು ನಾವು ಮೊದಲು ಅರ್ಥಕೋಬೇಕು. ಒಟ್ಟಾಗಿ ಅಂತ ಒಂದು ಒಳ್ಳೆ ಸಂಸ್ಕಾರಗಳನ್ನ ಬೆಳೆಸ್ಕೋಬೇಕು ನಾವು. ಆ ತಂದೆ ತಾಯಿಗಳು ಯಾವತ್ತೂ ಕೂಡ ಮೋಸ ಮಾಡಬಾರ್ದು. ನೋಡ್ರಿ, ಅವ್ರು ಕಷ್ಟಪಟ್ಟು ನಮ್ಮನ್ನ ಅವ್ರು ಕಲಿಸ್ತಾ ಹೋಗ್ತಿರ್ತಾರೆ. ಹಾಗಾಗಿ ಅವರ ಬದುಕನ್ನ ನಾವು ಮುಂದೆ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಳೋ. ಆಮೇಲೆ ಯಾವತ್ತು ಕೂಡ ಗುರುವಿಗೆ ಮರ್ಯಾದೆಯನ್ನು ಕೊಡ್ಬೇಕು. ಗೌರವ, ಆ ಒಂದು ಸಂಸ್ಕಾರ ಇತ್ತಂತಂದ್ರೆ ಅವನು ಏನಾದ್ರೂ ಮಾಡ್ತಾನೆ ಆ ಮನುಷ್ಯ. ಏನಾದ್ರೂ ಮಾಡ್ಬೋದು ಸರ್. ನಾವು ಹೇಳ್ತಾ ಹೋಗ್ತೀವಿ, ಹರಾಮನಿದ್ರು ಕೂಡ ಗುರು ಕಾಯುವೋನ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಆ ಗುರುವಿಗೆ ಮತ್ತೆ ತಂದೆ ತಾಯಿಗಳಿಗೆ ಯಾರು ಮರ್ಯಾದೆ ಕೊಡೋದಿಲ್ಲ, ಅವ್ರ ಬದುಕನ್ನ ಸರಿಯಾಗಿ ಕಟ್ಕೊಳಕ್ ಸಾಧ್ಯ ಇಲ್ಲ ಅನ್ಸುತ್ತೆ, ನನ್ನ ಒಂದು ಅನುಭವಕ್ಕೆ ಬಂದಿರ್ತ. ಹಾಗಾಗಿ ಎಲ್ಲಾ ಯುವಕರು ಒಂದ್ ಸ್ವಲ್ಪ ಆ ಕಡೆನೂ ಕೂಡ ಗಮನ ಕೊಡ್ಬೇಕು ಅನ್ನೋದು. ಇವತ್ತಿನ ಸ್ಥಿತಿ, ಆ ಗುರುವಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ತೀರ್ದಾಗಿರ್ತೀವಿ. ಯಾಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಸರಿಯಾಗಿ ಕೊಟ್ರೆ ಅವರು ಕೂಡ ಸರಿಯಾಗಿ ಆಗ್ತಾರೆ. ಯಾಕಂದ್ರೆ ನಮಗೆ ಹೇಗೆ ಕಲಿಸಿರ್ತಕ್ಕಂಥದ್ದನ್ನ ಅವ್ನು ಸರಿಯಾಗಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಅವ್ರು ಸರಿಯಾಗಿ ದಾರಿ ಎರಿಬೇಕು ಅನ್ಸುತ್ತೆ. ನಿಸ್ವಾರ್ಥದಿಂದ ಮನಮುಟ್ಟುವಾಗಿ ಹೇಳ್ಬೇಕಾಗ್ತದೆ. ಹಾಗಾಗಿ ಅವ್ರು ತಡುತ್ತೆ ಅಂತಂದ್ರೆ ಅವ್ರು ಸಹಜವಾಗಿ ಚೇಂಜ್ ಆಗ್ತಾರೆ, ಬದಲಾವಣೆ ಆಗ್ತಾರೆ ಸರ್. ಈಗ ಬರೀ ವಿದ್ಯಾರ್ಥಿ ಸರಿ ಇಲ್ಲ ಅಂದ್ರೆ ತಪ್ಪಾಗ್ತದೆ ಸರ್. ಯಾಕಂದ್ರೆ ಉಪನ್ಯಾಸಕನು ಕೂಡ ಅಷ್ಟೇ ಅಲ್ಲಿ ಕೆಲಸ ಇರ್ತಕ್ಕಂಥದ್ದು ಅನ್ಸುತ್ತೆ. ಜವಾಬ್ದಾರಿಯುತವಾಗಿ ಅವ್ರನ್ನ ಮನ ಪರಿವರ್ತನೆ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು. ಹೌದು ಸರ್, ಹೌದು ಸರ್. ಇದು ಮಾತ್ರ 100ಕ್ಕೆ 100 ಸತ್ಯ ಸರ್. ಅಲ್ಲಿ ಈಗ ಅವ್ರ ಆಸೆ, ಪ್ರೊಫೆಸರ್ ಆಗುವಂತ ಆಸೆ ಈಡೇರಬೇಕು. ಒಂದು ದೊಡ್ಡ ಒಂದು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಎಲ್ಲೋ ಒಂದು ಅವರ ಒಂದು ಸೇವೆಯನ್ನ ತಗೋಬೇಕು. ವಿದ್ಯಾರ್ಥಿಗಳಿಗೆ ಅವರ ಒಂದು ಮಾರ್ಗದರ್ಶನ ಬೇಕು. ಇಂತ ಒಂದು ಒಳ್ಳೆಯ ಶಿಕ್ಷಣವಂತರು ಈಗಿನ ಒಂದು ಜನರೇಷನ್ದಲ್ಲಿ ಒಂದು ಚಲೋ ಒಂದು ಸ್ಥಾನದಾಗ ಸೇವೆ ಸಲ್ಲಿಸ್ಬೇಕು ಅಂದಾಗ ಮಾತ್ರ ಈಗಿನ ಒಂದು ವಿದ್ಯಾರ್ಥಿಗಳಿಗೆ 4 ಒಂದು ಅಕ್ಷರ ಅಥವಾ ಒಂದು ಮಾರ್ಗ ಸಿಗ್ತದ ಅಂತ ಹೇಳಿ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಇಲ್ಲಿವರೆಗೂ ನಮಗ ತಮ್ಮ ವಿಷಯ ಬ್ಯಾಡ ಅಂದ್ರಿ, ಆದ್ರೂ ನಾನು ತಮ್ಮ ಸ್ನೇಹದವ್ರನ್ನ ಬೆಳಗದವ್ರನ್ನ ಹಿಡ್ಕೊಂಡು ಇಲ್ಲ ಸರ್ ತಕ್ಕೋಕನಿ ಒಂದೆರಡು ಮಾತಾಡ್ಬೇಕಂತ ಹೇಳಿ ನಾ ಕೇಳಿ ತಮ್ಗೆ ಟೈಮ್ ಕೊಟ್ಟದಕ್ಕಾಗಿ ತಮ್ಮಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.